ಹೈದರಾಬಾದ್ ಕರ್ನಾಟಕದ 1.5 ಕೋಟಿ ಜನರ ಏಕಮಾತ್ರ ಬೇಡಿಕೆಯಾಗಿರ್ತಕ್ಕಂಥ ಐಐಟಿಯನ್ನ ರಾಯಚೂರಿಗೆ ಕೊಡಬೇಕನ್ನೋದನ್ನ ನಂಜುಂಡಪ್ಪನವರು ಈಗಾಗಲೇ ರಾಜ್ಯ ಸರ್ಕಾರದ ತಮ್ಮ ಶಿಫಾರಸಿನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನ ಮನಗಂಡೆ 2012ರಲ್ಲಿ ಮಾನ್ಯ ಜಗದೀಶ್ ಶೆಟ್ಟರ್ ಅವರು ತಮ್ಮ ಸಚಿವ ಸಂಪುಟದಲ್ಲಿ ಗುಲ್ಬರ್ಗದ ಕ್ಯಾಬಿನೆಟ್ ಅಲ್ಲಿ ಸರ್ವಾನುಮತದ ಮೂಲಕ ರಾಯಚೂರಿಗೆ ಐಐಟಿ ನೀಡಬೇಕನ್ನೋ ಶಿಫಾರಸನ್ನ ಕೇಂದ್ರಕ್ಕೆ ಕಳಿಸಿದ್ದಾಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕ್ಯಾಬಿನೆಟ್ನ ನಿರ್ಣಯವನ್ನ ಯಥಾವತ್ತಾಗಿ ಕೇಂದ್ರ ಸರ್ಕಾರಕ್ಕೆ ಕಳಿಸೋದ್ರ ಮೂಲಕ ಸಚಿವ ಸಂಪುಟಕ್ಕಿರ್ತಕ್ಕಂಥ ಗೌರವವನ್ನು ಕಾಪಾಡಬೇಕಾಗಿತ್ತು. ಆದ್ರೆ ಧಾರವಾಡದ ದುರಾಸೆ ದುರಹಂಕಾರಕ್ಕೆ ಮಡಿದು ಧಾರವಾಡವನ್ನ ಮೈಸೂರನ್ನ ಕೇಂದ್ರಕ್ಕೆ ಕಳಿಸೋದ್ರ ಮೂಲಕ ರಾಜದ್ರೋಹವನ್ನು ಮಾಡಿದ್ದಾರೆ. ಈ ರಾಜದ್ರೋಹಕ್ಕೆ ಪ್ರಹ್ಲಾದ್ ಜೋಶಿ ಬಿಜೆಪಿಯ ರಾಜ್ಯಾಧ್ಯಕ್ಷ, ಜಗದೀಶ್ ಶೆಟ್ಟರ್ ಅವರು, ಆರ್.ವಿ. ದೇಶಪಾಂಡೆ ಅವರು ಒಟ್ಟಾಗಿ ಈ ಹುನ್ನಾರವನ್ನು ರಚಿಸಿ ರಾಯಚೂರಿಗೆ ದಕ್ಕಬೇಕಾಗಿರ್ತಕ್ಕಂಥ ಶಾಸನಬದ್ಧ ಕಾನೂನುಬದ್ಧ ಐಐಟಿಯನ್ನ ಈಗಾಗಲೇ ಕಬಳಿಸಿದ್ದಾರೆ. ಈಗಲೂ ಸಮಯ ಮೀರಿಲ್ಲ. ಸಿದ್ದರಾಮಯ್ಯನವರು ತಮ್ಮ ತಪ್ಪಿನ ಅರಿವು ಮಾಡಿಕೊಂಡು ಈಗಾಗಲೇ ಕೇಂದ್ರಕ್ಕೆ ರಾಯಚೂರನ್ನ ಶಿಫಾರಸು ಮಾಡಿದ್ದಾರೆ. ರಾಯಚೂರು ಜನರ ಆಕ್ರೋಶ, ರಾಯಚೂರು ಜನರ ಅಹವಾಲು, ರಾಯಚೂರು ಜನರ ದಿನನಿತ್ಯದ ಸಹಸ್ರ ಸಂಖ್ಯೆಯ ಪ್ರತಿಭಟನೆಗೆ ಸಿದ್ದರಾಮಯ್ಯನವರು ನಿದ್ದೆಯಿಂದ ಎದ್ದಿದ್ದಾರೆ. ಆದ್ರಿಂದ ಮತ್ತೊಂದು ಸಾರಿ ಕೇಳ್ತಾ ಇದೀವಿ, ನಾವೇನು ತಪ್ಪು ಮಾಡಿಲ್ಲ, ನಮ್ಮ ಹಕ್ಕನ್ನು ನಾವು ಕೇಳ್ತಾ ಇದೀವಿ. ನಮ್ಮ ಹಕ್ಕಿಗೆ ಸರಿಯಾಗಿರ್ತಕ್ಕಂಥ ನ್ಯಾಯವನ್ನು ಕೊಡಬೇಕಾಗಿದ್ದು ಪ್ರಹ್ಲಾದ್ ಜೋಶಿ, ದೇಶಪಾಂಡೆ ಮತ್ತು ಸಿದ್ದರಾಮಯ್ಯ ಅನ್ನೋ ಕಾರಣಕ್ಕಾಗಿ ನಾವೇನು ತಪ್ಪು ಮಾಡಿಲ್ಲ. ನಮ್ಮ ತಪ್ಪಿಗೆ ಐಐಟಿ ತಪ್ಪಲಿಕ್ಕೆ ಕಾರಣರಾಗಿರ್ತಕ್ಕಂಥ ದೇಶಪಾಂಡೆ ಅವರೇ, ಜಗದೀಶ್ ಶೆಟ್ಟರ್ ಅವರೇ, ಪ್ರಹ್ಲಾದ್ ಜೋಶಿ ಅವರೇ ಮತ್ತೊಂದ್ ಸಾರಿ ನಾವು ಮಾಡಿರ್ತಕ್ಕಂಥ ತಪ್ಪೇನನ್ನೋದನ್ನ ನಿಮ್ಗೆ ಕೇಳ್ತಾ ಇದೀವಿ. ದಯವಿಟ್ಟು ಮತ್ತೊಂದ್ ಸಾರಿ ಆಲೋಚಿಸಿ ನಮಗೆ ದಕ್ಕಬೇಕಾಗಿರ್ತಕ್ಕಂಥ ಐಐಟಿಯನ್ನು ಕೊಡದೆ ಹೋದ್ರೆ ಖಂಡಿತ ಹೈದರಾಬಾದ್ ಕರ್ನಾಟಕದ 1.5 ಕೋಟಿ ಜನ ನಿಮ್ಮ ಭಾರತೀಯ ಜನತಾ ಪಕ್ಷವನ್ನ ಒಂದು ಸ್ಥಾನ ಇರ್ಲಾರ್ದನೆ ತೋಡಿಸ್ತಕ್ಕಂಥ ನಿರ್ಧಾರಕ್ಕೆ ಸಿದ್ಧರಾಗಿದ್ದೀವಿ ಅನ್ನೋ ಸಂದೇಶವನ್ನ ತಮ್ಮ ಮುಂದೆ ಮತ್ತೊಂದ್ ಸಾರಿ ಹೇಳ್ತಾ ಇದ್ದೀವಿ. ನಾರಾನೆ ನಾರೆ ನಾರೆ ನಾ ನಾರನೆ ನಾ ನಾರಾನೆ ನಾರೆ ನಾರೆ ನಾ ನಾವೇನು ತಪ್ಪು ಮಾಡಿವೋ ಓ ಸಿದ್ದರಾಮಣ್ಣ, ನಮಗ್ಯಾಕ ಐಐಟಿ ಇಲ್ಲವೋ? ನಾವೇನು ತಪ್ಪು ಮಾಡಿವೋ ಓ ಸಿದ್ದರಾಮಣ್ಣ, ನಮಗ್ಯಾಕ ಐಐಟಿ ಇಲ್ಲವೋ? ನಾವೇನು ಮೋಸ ಮಾಡಿವೋ ಓ ದೇಶಪಾಂಡೆ, ನಮಗ್ಯಾಕ ಐಐಟಿ ಇಲ್ಲವೋ? ನಾವೇನು ಪಾಪ ಮಾಡಿವೋ ಓ ಪ್ರಹ್ಲಾದ್ ಜೋಶಿ, ನಮಗ್ಯಾಕ ಐಐಟಿ ಇಲ್ಲವೋ? ನಂಜುಂಡಪ್ಪನ ವರದಿ ನೀವು ಓದಿಲ್ಲೇನೋ? 371 ಒಪ್ಪಿಕೊಂಡಿದ್ಯಾಕೋ? ಒಪ್ಪಿಕೊಂಡಿದ್ದು ನೀವಲ್ಲ, ಹುಚ್ಚಪ್ಪಗಳಿರ ತಪ್ಪಿ ನಡೆದದ್ದು ಮತ್ಯಾಕೋ? ಒಪ್ಪಿಕೊಂಡಿದ್ದು ನೀವಲ್ಲ, ಹುಚ್ಚಪ್ಪಗಳಿರ ತಪ್ಪಿ ನಡೆದದ್ದು ಮತ್ಯಾಕೋ? ಗುಲ್ಬರ್ಗ ಸಂಪುಟದಲ್ಲಿ ಶೆಟ್ಟರ್ ನೇತೃತ್ವದಲ್ಲಿ ಮಂತ್ರಿ ಮಹೋದಯರೆಲ್ಲ ನಿರ್ಣಯ ಮಾಡಿದ್ಯಾಕೋ? ಮಾಡಿದ ನಿರ್ಣಯವನ್ನು ಮಣ್ಣು ಮಾಡಿದಿರಲ್ಲೋ? ಮಾನ ಮರ್ಯಾದೆ ಇದೆಯೇನೋ? ಹುಚ್ಚಪ್ಪಗಳಿರ ಮೋಸ ಮಾಡಿದ್ದು ಸರಿಯೇನೋ? ಮಾನ ಮರ್ಯಾದೆ ಇದೆಯೇನೋ? ಓ ಜಗದೀಶ್ ಶೆಟ್ಟರ್ ಮೋಸ ಮಾಡಿದ್ದು ಸರಿಯೇನೋ? ಸಿದ್ದರಾಮಯ್ಯನವರೇ ನಿದ್ದೆ ಬಿಟ್ಟು ಕೇಳಿ, ರಾಯಚೂರಿಗೆ ನನ್ನ ಪ್ರಥಮ ಆದ್ಯತೆಯನ್ನು ಮೈಸೂರು ಜಿಲ್ಲೆಯನ್ನು ಮುಂದೆ ತಂದಿದ್ಯಾಕೋ? 3 ಜಿಲ್ಲೆ ಕಳಿಸಿ ಪೂರ ಬಟ್ಟೆಯಾಯ್ತು. ರಾಯಚೂರು ಮೈಸೂರು ಫೇಲಾಯ್ತು ಓ ಸಿದ್ದರಾಮಣ್ಣ, ದೇಶಪಾಂಡೆಯ ಧಾರವಾಡ ಪಾಲಾಯ್ತು.
ಒತ್ತೆ ಬಿಡ್ತೀವೋ 1.5 ಕೋಟಿ ಇದ್ದೀವೋ ಈ ಭಾಗದ ಜನರು ಒಂದಾಗಿ ಒತ್ತೆ ಬಿಡ್ತೀವೋ ನಮ್ಮಪ್ಪ ನಾಣೆಗೂ ತಪ್ಪು ಮಾಡಿಲ್ಲೋ ಓ ಸಿದ್ದರಾಮಣ್ಣ ನಮ್ಮದೇ ಒಂದು ರಾಜ್ಯ ಕೇಳ್ತೀವೋ ನಮ್ಮಪ್ಪ ನಾಣೆಗೂ ತಪ್ಪು ಮಾಡಿಲ್ಲೋ ಓ ಸಿದ್ದರಾಮಣ್ಣ ನಮ್ಮದೇ ಒಂದು ರಾಜ್ಯ ಕೇಳ್ತೀವೋ